ಸೊ ಗೈಸ್, ಇವಾಗ ರೇಂಜ್ ಟೆಸ್ಟ್ ಮಾಡೋಣ. ನಾರ್ಮಲ್ ಮೂಡಲ್ಲೇ ನಾನು ನೋಡಿಸೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಯಾಟ್ರಿ ಬಂದು 78% ಇದೆ. ಆ್ಯಂಡ್ ಕಿಲೋಮೀಟರ್ಸ್ ತೋರಿಸ್ತಾ ಇರೋದು 114 ಇದೆ. ಆ್ಯಂಡ್ 0.1 ಕಿಲೋಮೀಟರ್ ಓಡಿದೆ. ಆ್ಯಂಡ್ 6847 ಕಿಲೋಮೀಟರ್ಸ್ ಆಲ್ ಟೈಮ್. ನಾರ್ಮಲ್ ಮೂಡಲ್ಲೇ ಓಡಿಸೋಣ, ಎಷ್ಟು ಕೊಡುತ್ತೆ ರೇಂಜ್ ಅಂತ ನೋಡೋಣ. ಓಕೆ, ಸೊ ಗೈಸ್, ಓಲಾದವ್ರದ್ದು ಮೇಜರ್ ಇಶ್ಯೂ ಇರೋದೇನೆಂದರೆ ಸರ್ವೀಸು. ತುಂಬ ಜನ ಓಲಾ ತೊಗೊಳಕ್ಕೆ ಎದುರದೇ ಸರ್ವೀಸು. ಆಮೇಲೆ ಸ್ಪೇರ್ ಪಾರ್ಟ್ಸ್ ಅಷ್ಟು ಈಸಿಯಾಗಿ ಸಿಗ್ತಿಲ್ಲ, ಅದಕ್ಕೋಸ್ಕರ ಅಷ್ಟು ಜನ ಓಲಾನ ಪ್ರಿಫರ್ ಮಾಡಲ್ಲ. ಆ್ಯಂಡ್ ನೀವು ನೋಡಿದ್ರೆ ಓಲಾ ಸ್ಟಾರ್ಟ್ ಆದಾಗ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇತ್ತು ವೆಹಿಕಲ್, ಮಾರ್ಕೆಟಲ್ಲಿ ಬೈಕ್ ಗಾಡಿಗಳಿಗೆ. ಏತರ್ ಆಗಿರ್ಬೋದು, ಐಕ್ಯೂಬ್ ಆಗಿರ್ಬೋದು, ಬಜಾಜ್ ಚೇತಕ್ ಆಗಿರ್ಬೋದು, ಇವೆಲ್ಲನೂ ಓಲಾಗಿಂತ ಕೆಳಗಿತ್ತು. ನಂಬರ್ 1 ಇತ್ತು ಓಲಾ ಸೇಲ್ಸಲ್ಲಿ. ಬಟ್ ಇವಾಗ ಏನಾಗಿದೆ ಅಂದರೆ, ರೀಸೆಂಟಾಗಿ ಓಲಾ ಸೇಲ್ಸ್ ಫುಲ್ಲು ಡಿಪ್ ಆಗಿಬಿಟ್ಟಿದೆ. ಏತರ್ ರಿಸ್ತಾ ಬಿಟ್ಟರು. ಆಮೇಲೆ ಐಕ್ಯೂಬ್ ಅವರು ಇನ್ನೂ ರೇಂಜೆಲ್ಲ ಜಾಸ್ತಿ ಮಾಡಿ ಇನ್ನೊಂದು ನೆಕ್ಸ್ಟ್ ವೇರಿಯಂಟ್ ಬಿಟ್ಟರು. ಓಲಾ ಸೇಲ್ಸ್ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ. ಓಲಾಗೆ ಎಲ್ಲಿ ಪ್ಲಸ್ ಪಾಯಿಂಟ್ ಇತ್ತು ಅಂದರೆ, ಒಂದು ರೇಂಜು, ಯಾವ ಗಾಡಿನೂ ಇಷ್ಟು ರೇಂಜ್ ಕೊಡ್ತಾ ಇರಲಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಇತ್ತು. ಆಮೇಲೆ ಇನ್ನೊಂದು ಪ್ರೈಸ್ ಪಾಯಿಂಟಿಂದ ನೋಡೋದಾದರೆ ನಿಮಗೆ ಏತರು ಅರೌಂಡ್ 180,000 ತನಕ ಹೋಗೋದು ನಿಮಗೆ ಟಾಪ್ ಎಂಡು. ಬಟ್ ಓಲಾ 145,000 ಇತ್ತು ನಾನು ತೊಗೋಬೇಕಾದ್ರೆ. ನಾನು ತೊಗೊಂಡಿದ್ದು ಮೇ 2024 ಸೊ 145,000 ಕೊಟ್ಟು ನಾನು ತೊಗೊಂಡೆ. ಆ್ಯಂಡ್ ಐಕ್ಯೂಬ್ ಕೂಡ ಅಷ್ಟೇ, ಅರೌಂಡ್ 170,000 ತನಕ ಹೋಗ್ತಿತ್ತು. ಸೊ ಜನ ಆ 25,000-30,000 ಏನಿದೆ ಅದನ್ನು ಸೇವ್ ಮಾಡೋಕ್ಕೋಸ್ಕರ ಓಲೋ ತೊಗೋತಿದ್ರು. ಬಟ್ ಹೋಗ್ತಾ ಏನಾಯಿತು ಅಂದರೆ, ಜನ ದುಡ್ಡಿಗಿಂತ ಇಂಪಾರ್ಟೆಂಟ್ ಅಂದರೆ ಗಾಡಿ ಇನ್ನೊಂದು 25,000-30,000 ಎಕ್ಸ್ಟೆಂಡ್ ಮಾಡಿದ್ರೂ ಪರವಾಗಿಲ್ಲ. ಬಟ್ ಈ ಓಲಾದವ್ರದ್ದು ಸವಾಸನೇ ಬೇಡ. ಅವ್ರ ಸರ್ವಿಸ್ ಆಗಿರ್ಬೋದು, ಆಮೇಲೆ ಅವ್ರ ಕಸ್ಟಮರ್ ಕೇರ್ ಆಗಿರ್ಬೋದು, ಸಿಕ್ಕಾಪಟ್ಟೆ ವರ್ಸ್ಟ್ ಇದೆ ಅಂತ ನನಗೂ ಅನ್ನಿಸ್ತು. ನನಗೂ ರೀಸೆಂಟಾಗಿ ಗಾಡಿ ಬಿದ್ದಿತ್ತು, ಫುಟ್ ರೆಸ್ಟ್ ಹೊಡೆದೋಗಿತ್ತು. ಎಲ್ಲಿ ಹುಡುಕಿದ್ರೂ ಫುಟ್ ರೆಸ್ಟ್ ಸಿಗ್ತಾನೇ ಇಲ್ಲ. ಕೊನೆಗೆ ಒಂದು ಅಂಗಡಿಲಿ ಸಿಕ್ತು. ಅಂದರೆ ಅಷ್ಟು ಕಷ್ಟ ಇದೆ ಸ್ಪೇರ್ ಪಾರ್ಟ್ಸ್ ಕೂಡ ಓಲಾದು ಸಿಗೋದು. ಅದಕ್ಕೆ ಜನ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇದಕ್ಕೆ ಹೋಗೋಣ ಅಂತ ಏತರ್ ಆಗಿರ್ಬೋದು, ಐಕ್ಯೂಬ್ ಆಗಿರ್ಬೋದು, ಈ ಥರ ಅಂದ್ಕೊಂಡಿದ್ದಾರೆ. ಆಮೇಲೆ ಇನ್ನೂ ಒಂದೇನೆಂದರೆ, ಇವರು ಫಸ್ಟು ಹೇಳಿದ್ದು ನಮ್ಮ ಹತ್ರ ಸಿಕ್ಕಾಪಟ್ಟೆ ಚಾರ್ಜಿಂಗ್ ಸ್ಟೇಷನ್ಗಳಿವೆ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದರು. ಓಕೆನಾ? ಬಟ್ ಅದು ಹೋಗ್ತಾ ಏನಾಯಿತು ಅಂದರೆ, ಒಂಚೂರು ಫಾಸ್ಟ್ ಚಾರ್ಜಿಂಗ್ಗಳಲ್ಲಿ ಮೇಂಟೆನೆನ್ಸ್ ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಪರ್ಸೆಂಟ್. ನಾನು ಎಷ್ಟು ಕಡೆ ಹೋಗಿದ್ದೀನಿ ನಮ್ಮನೆ ಹತ್ರ ಅಂದರೆ, GT ಮಾಲ್ ಆಗಿರ್ಬೋದು, ಆಮೇಲೆ ಈ ಕಡೆ ಮೋದಿ ಹಾಸ್ಪಿಟ್ಲ್ ಕಡೆನೂ ಒಂದು ಚಾರ್ಜಿಂಗ್ ಸ್ಟೇಷನ್ ಇದೆ. ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಆಮೇಲೆ ಅದೇನಾದರೂ ಕೆಟ್ಟೋದ್ರೆ ತುಂಬ ಬೇಗ ಕೆಟ್ಟೋಗ್ಬಿಡುತ್ತೆ. ಅದನ್ನು ಸರ್ವಿಸ್ ಮಾಡೋಕ್ಕೆ ಕೂಡ ಯಾರೂ ಬರೋಲ್ಲ. ಲಿಟ್ರಲಿ ಒಂದು ಅರೌಂಡ್ 4-5 ಮಂತ್ಸ್ ಆಯಿತು, ಒಂದು 3 ಕಡೆ ಚಾರ್ಜಿಂಗ್ ಸ್ಟೇಷನ್ಗಳು ಕ್ಲೋಸ್ ಆಗಿವೆ. ಸೊ ಇವ್ರು ಈ ಥರ ಪ್ರಾಮಿಸ್ ಕೊಟ್ಟು ಬಿಫೋರ್ ಸೇಲ್ಸು, ಆಫ್ಟರ್ ಸೇಲ್ಸ್ ಏನಾದರೂ ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋರು, 100 ಕಿಲೋಮೀಟರ್ಸ್ ದಾಟೋರು ಪರ್ ಡೇ ಏನು ಮಾಡೋಕ್ಕಾಗುತ್ತೆ? ಸೊ ಇದು ಒಂದು ಕೂಡ ಡಿಸ್ಅಡ್ವಾಂಟೇಜು. ಬಟ್ TVS ಐಕ್ಯೂಬ್ ಆಗಿರ್ಬೋದು, ಏತರ್ ಆಗಿರ್ಬೋದು, ಇದು ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಲಾದವ್ರು ಏನು ತಪ್ಪು ಮಾಡಿದರು ಅಂದರೆ, ಜಸ್ಟ್ ಬಿಫೋರ್ ಸೇಲ್ಸ್ ಮಾತ್ರ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ರ್ಯಾಪಿಡಾಗಿ ಮಾಡ್ತಿದ್ದಾರೆ ಹೊರತು ನಾವು ಹೇಗೆ ಕಸ್ಟಮರ್ಗೆ ಸರ್ವಿಸ್ ಕೊಡಬೇಕು, ಆ ಕಸ್ಟಮರ್ ಫೀಡ್ಬ್ಯಾಕ್ನ ಹೇಗೆ ರಿಸೀವ್ ಮಾಡ್ಕೋಬೇಕು ಅನ್ನೋದನ್ನ ತಗೋತಾ ಇಲ್ಲ. ಭಾವಿಶ್ ಅಗರ್ವಾಲ್ ಅವರು ಇಂಟರ್ವ್ಯೂಲೆಲ್ಲ ನೋಡಿರ್ಬೋದು, ಹಿಂಗೆ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದಾಗ ಎಗ್ರಾಡ್ಬಿಟ್ರು, ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅದೆಲ್ಲ ಟ್ರೂತ್. ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ಇಷ್ಟು ಸೇಲ್ಸ್ ಮಾಡಿದ್ದಾರೆ ಅಂದರೆ ಅವ್ರು ಅದನ್ನು ಕೂಡ ಯೋಚನೆ ಮಾಡಬೇಕು. ಆ್ಯಂಡ್ ಗಾಡಿನ ಜಸ್ಟ್ ಸೇಲ್ಸ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಲ್ಲ, ಸರ್ವಿಸ್ ಸೆಂಟರ್ಗಳ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಎಷ್ಟು ಜನ ಓಲಾ ಗಾಡಿನ ಸರ್ವಿಸ್ ಕೊಡೋಕ್ಕೆ ಹೆದರ್ಕೋತಾರೆ, ಯಾಕಂದರೆ ಅಷ್ಟು ಇಂಪ್ಯಾಕ್ಟ್ ಆಗಿದೆ, ಅಷ್ಟು ಭಯಪಟ್ಟಿದ್ದಾರೆ ಜನ. ಅಯ್ಯೋ ತೊಗೊಂಡೋದ್ರೆ ಎಲ್ಲಿ ಒಂದು ವಾರ ಆಗುತ್ತೋ, ಎಲ್ಲ 10 ದಿನ ಆಗುತ್ತೋ ಅನ್ನೋ ಥರ ಅಷ್ಟು ಇದು ಮಾಡಿದ್ದಾರೆ. ಆ್ಯಂಡ್ ರೀಸೆಂಟಾಗಿ 1000 ಹೈಪರ್ ಚಾರ್ಜಸ್ ಆಲ್ ಓವರ್ ದಿ ಕಂಟ್ರಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಎಷ್ಟು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಅದನ್ನು ನೋಡಬೇಕಿದೆ ಇನ್ನೊಂದು. ಸೊ ಆಲ್ರೆಡಿ ಲಾಸಲ್ಲಿ ನಡೀತಾ ಇದೆ ಇವಾಗ ಓಲಾ. ಏನಕ್ಕೆ ಅಂದರೆ, ಒಂದು ರೆಗ್ಯುಲೇಟ್ರಿ ಕನ್ಸ್ಟ್ರೈನ್ಸಿಂದ ಗೌರ್ಮೆಂಟ್ ಕಡೆಯಿಂದ, ಆ್ಯಂಡ್
ಸಿಕ್ಕಾಬಡೆ ಕಸ್ಟಮರ್ ಫೀಡ್ಬ್ಯಾಕ್ಸ್ ಬಂದ್ಬಿಡ್ತು ಕಸ್ಟಮರ್ ಗ್ರೀವಿಯನ್ಸ್ಗೆ. ಡೈರೆಕ್ಟಾಗಿ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಈ ಥರ ಪ್ರಾಬ್ಲಮ್ಸ್ ಇದೆ, ನೀವು ಅದು ಹೆಂಗೆ ಬಿಡ್ತಿದ್ದೀರಾ ಈ ಗಾಡಿನ ಓಡೋಕ್ಕೆ ಅಂತ ಎಲ್ಲ. ಸೊ ಅದು ಒಂದು ಕೂಡ ಮೇಜರ್ ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವ್ರದ್ದು ಜಸ್ಟ್ ಸೇಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ. ಅದರಿಂದ ಕಸ್ಟಮರ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರೇ ರೆಕಮೆಂಡ್ ಮಾಡಿದ್ರು ಓಲಾನೇ ಇಲ್ಲ ತಗೋಬೇಡಿ ಚೆನ್ನಾಗಿಲ್ಲ ಅಂತಲೇ ಹೇಳೋ ಥರ ಇದೆ. ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಸಕ್ಕತ್ತಾಗಿದೆ, ಬಟ್ ಸಿಕ್ಕಾಪಟ್ಟೆ ಟೆಕ್ನಿಕಲ್ ಗ್ಲಿಚ್ಗಳಿವೆ. ಆಮೇಲೆ ತುಂಬ ನೆಗೆಟಿವ್ ಸ್ಪ್ರೆಡ್ ಆಯಿತು. ಯಾವುದಂದರೆ ಈ ಫೈರ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇದೆಲ್ಲನೂ ತುಂಬ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೆ ಜನ ರಿಸ್ಕೇ ತೊಗೊಳಕ್ಕೆ ಹೋಗಲ್ಲ. ಇನ್ನು 20-30 ಸಾವಿರ ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಯಾಕಂದರೆ ಲಾಂಗ್ ರನ್ ಇರೋದ್ರಿಂದ ಅರೌಂಡ್ 8 to 10 years ಒಂದು ಗಾಡಿ ಓಡಿಸೋದ್ರಿಂದ ನಾವು 20-30 ಸಾವಿರ ಯಾರು ಅಷ್ಟು ಯೋಚನೆ ಮಾಡ್ತಾ ಇಲ್ಲ ಇವಾಗ. ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲರೂ 95% ಆಫ್ ದಿ ಪೀಪಲ್ ಎಲ್ಲರೂ EMIಗೆ ಹೋಗ್ತಿರ್ತಾರೆ. ಸೊ ಅದೇನು ಅಂಥ ಬರ್ಡನ್ ಆಗಲ್ಲ, ಜನ ಬುದ್ಧಿವಂತರು ಕೂಡ ಆಗಿದ್ದಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ, ನನ್ನ ಓಲಾ ಗಾಡಿನಲ್ಲಿ ಅಂಥ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಆಗಿದ್ರೆ ಅದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಲಕ್ಕಿ ಕೂಡ ಆಗಿರಬೇಕು. ಎಲ್ಲೋ ಒಂದಷ್ಟು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಗಾಡಿಗಳು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ಬೇಕಾದ್ರೆ ಬಂದ್ಬಿಟ್ಟಿರುತ್ತೆ ಆ ಥರ. ಆ್ಯಂಡ್ ನಾನು ಲಕ್ಕಿ ಇನಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಬೇರೆಯವ್ರನ್ನ ಕೂಡ ಕೇಳ್ತಾ ಇದ್ದೆ ಹೆಂಗೆ ಇದು ತೊಗೋಬೋದಾ ಅಂತ. ಆ್ಯಂಡ್ ಅವ್ರು ಕೂಡ ಇದನ್ನೇ ಹೇಳಿದ್ದು, ಲಕ್ಕಿ ಆಗಿರಬೇಕು, ಇಲ್ಲಾಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬಂದರೆ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅಂದ್ಕೊಂಡು ಸುಮ್ಮನಾಗಬೇಕು ಅಂತ. ನಾನು ಕೂಡ ಅದೇ ರೆಕಮೆಂಡ್ ಮಾಡ್ತೀನಿ ಯಾರು ನನ್ನ ಕೇಳಿದರೆ. ಬಟ್ ನನ್ನ ಗಾಡಿಯಲ್ಲಿ ಅಂಥ ಮೇಜರ್ ಇಶ್ಯೂಸ್ ಏನೂ ಇಲ್ಲ, ಬೈ ಗಾಡ್ಸ್ ಗ್ರೇಸ್. ಆ್ಯಂಡ್ ಬರೋದು ಬೇಡ, ಆ ಸರ್ವಿಸ್ಗೆ ಹೋಗೋದು, ಅಲ್ಲಿ ಹೋಗಿ ಹೆಣ್ಗಾಡೋದು ಅವೆಲ್ಲ ಬೇಡವೇ ಬೇಡ. ಸೊ ಮೇಜರಾಗಿ ಈ ಓಲಾ ಸೇಲ್ಸ್ ಡಿಪ್ಪಾಗೋಕ್ಕೆ, ಓಲಾ ಕಂಪ್ನಿ ಲಾಸಲ್ಲಿರೋದಕ್ಕೆ ಇದೆಲ್ಲನೂ ಕಾರಣ ಅವ್ರ ಕೈಯಲ್ಲೇ ಇತ್ತು. ಎಲ್ಲನೂ ನಂಬರ್ 1 ಟಾಪಲ್ಲಿತ್ತು, ಅಷ್ಟು ಚೆನ್ನಾಗಿ ಹೋಗ್ತಾ ಇತ್ತು. ಅವರೇ ಕೈಯಾರೆ ಹಾಳು ಮಾಡ್ಕೋತಾ ಇದ್ದಾರೆ ಅವ್ರ ನೆಗ್ಲಿಜೆನ್ಸಿಯಿಂದ, ನೆಗೆಟಿವ್ ಕಸ್ಟಮರ್ ಫೀಡ್ಬ್ಯಾಕಿಂದ. ನಾನು ಹೇಳೋದೇನೆಂದರೆ, ಫಸ್ಟ್ ನೀವು ಸೇಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಸರ್ವಿಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡಿ. ಸೊ ನಿಮಗೆಲ್ಲ ನೀವೇ ನಂಬರ್ 1 ಮಾರ್ಕೆಟ್ ರೂಲರ್ ಆಗಿರ್ತೀರ. ಇವಾಗ ಆಲ್ರೆಡಿ ಓಲಾ ಮಾರ್ಕೆಟ್ ಬೀಳ್ತಿದೆ. ಆ್ಯಂಡ್ ಓಲಾ ಬೈಕ್ ಕೂಡ ಲಾಂಚ್ ಮಾಡ್ತಿದ್ದಾರೆ. ವಿತೌಟ್ ಗ್ರೌಂಡ್ ವರ್ಕ್ ಆ್ಯಂಡ್ R&D ಮಾಡ್ದೇ ಲಾಂಚ್ ಮಾಡಿದ್ರೆ ಅದು ಕೂಡ ವೇಸ್ಟ್ ಅಂತಲೇ ನಾನು ಹೇಳೋದು. Gen 2 Gen 3 ಎಲ್ಲ Gen 2 ಬಂದಾಗಿದೆ. ಇವಾಗ ನಾನು ತೊಗೊಂಡಿರೋದನ್ನು S1 Pro Gen 2ನೇ. ಈ Gen 3 ಅಂತ ಏನು ಬರುತ್ತೆ ನೆಕ್ಸ್ಟು, ಅದಕ್ಕೆಲ್ಲನೂ ನೀವು ಪ್ರಾಪರಾಗಿ ಈ ಸರ್ವಿಸ್ ಸೆಂಟರ್ ಆಗಿರ್ಬೋದು, ಈ ಟೆಕ್ನಿಕಲ್ ಗ್ಲಿಚಸ್ ಆಗಿರ್ಬೋದು ಎಲ್ಲನೂ ಸರಿ ಮಾಡಿಕೊಂಡ್ರೆ ಸೀರಿಯಸ್ ಆಗಿ ಟಾಪಲ್ಲಿರ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈ ಸಾಫ್ಟ್ವೇರ್ ಇಶ್ಯೂಸು, ಟೆಕ್ನಿಕಲ್ ಗ್ಲಿಚಸ್ಸು ಆ್ಯಂಡ್ ಸರ್ವಿಸ್ ಪ್ರಾಬ್ಲಮ್ ಏನಿದೆ ಇಷ್ಟೊಂದು ಸರಿ ಮಾಡಿಕೊಂಡ್ರೆ ಸಾಕು, ಪಕ್ಕ ಎಲ್ಲನೂ ಬೀಟ್ ಮಾಡುತ್ತೆ ಓಲಾ. ಸೊ ಗೈಸ್, ಇಲ್ಲಿ ನೋಡ್ತಿರ್ಬೋದು, ನಾನು ಈ ಟೂರ್ ಸ್ಟಾರ್ಟ್ ಮಾಡಬೇಕಾದ್ರೆ 78% ಬ್ಯಾಟ್ರಿ ಇತ್ತು. ಆ್ಯಂಡ್ ಕಿಲೋಮೀಟರ್ಸ್ ರನ್ ಆಗಿದ್ದು 6,847 ಕಿಲೋಮೀಟರ್ಸ್. ಈ 3.5 ಕಿಲೋಮೀಟರ್ ಟ್ರಿಪ್ ಏನು ನೋಡ್ತೀರಾ, ಇದು ಕರೆಂಟ್ ಟ್ರಿಪ್. ಇದು ಅಂದರೆ ಗಾಡಿ ಆಫ್ ಆದ ತಕ್ಷಣವೂ ಮತ್ತೆ ಫಸ್ಟಿಂದನೂ ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಕರೆಂಟ್ ಟ್ರಿಪ್ಪದು. ಸೊ ಅದನ್ನು ಲೆಕ್ಕಕ್ಕೆ ಇಟ್ಕೊಬೇಡಿ. ಸೊ ಟೋಟಲಾಗಿ ನಾನು 48 ಕಿಲೋಮೀಟರ್ಸ್ ಡ್ರೈವ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಬ್ಯಾಟ್ರಿ ಎಳೆದಿರೋದು ಬಂದು 46%. ಸೊ 48 ಕಿಲೋಮೀಟರ್ಸ್ಗೆ 46% ಬ್ಯಾಟ್ರಿ ಎಳೆದಿದೆ. ದಿಸ್ ಈಸ್ ಪ್ರಿಟಿ ಗುಡ್ ಇನ್ ಸಿಟಿ ಲಿಮಿಟ್ಸ್ ಅಂತಲೇ ಹೇಳ್ತೀನಿ. ಓಲಾದವ್ರು ಏನು ರೇಂಜ್ ಕೊಟ್ಟಿದ್ರು ಅದು ಖಂಡಿತವಾಗ್ಲೂ ಅದು ಕೊಡಲ್ಲ. ನಾರ್ಮಲ್ ಮೋಡಲ್ಲಿ ನಾನು ನೋಡಿಸಿದ್ದು, ಆ್ಯಂಡ್ ಮೈ ವೆಯ್ಟ್ ಈಸ್ 82 kg. ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ನಾನು ನೋಡಿಸಿದ್ದು ಅರೌಂಡ್ 55 to 60 ಅಂತ ಹೇಳ್ತೀನಿ. ಬ್ಯಾಂಗ್ಳೂರು ಸಿಟಿನಲ್ಲಿ 55-60 ಇಸ್ ಗ್ರೇಟ್. ಆ್ಯಂಡ್ ನಾನು ನೋಡಿಸಿದ್ದು ಆಲ್ಮೋಸ್ಟ್ ಈ ರಿಂಗ್ ರೋಡ್ ಸೈಡೇ ಇತ್ತು, ಅದಕ್ಕೆ ಆ ಸ್ಪೀಡಲ್ಲಿ ಹೋಗೋಕ್ಕಾಯಿತು. ಬಿಟ್ಟರೆ 48 ಕಿಲೋಮೀಟರ್ಸ್ಗೆ 46% ಇನ್ ನಾರ್ಮಲ್ ಮೋಡ್ ಇಸ್ ಗುಡ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.